ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾನು ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಮಾಡುವ ವಿಧಾನ, ಬೇಕಾಗಿರುವ ಸಾಮಗ್ರಿಗಳು. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ತಪ್ಪದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹೀಗೆ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಆವಾಗ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ಇದು ಮಕ್ಕಳಿಂದ ದೊಡ್ಡವ್ರ ತನಕ ತುಂಬಾ ಇಷ್ಟಪಡುವಂಥ ರೆಸಿಪಿ. ಮೊದಲಿಗೆ ನಾನಿಲ್ಲಿ 3 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದು ನೀಟಾಗಿ 1-2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ತೊಳೆದಿದ್ದ ನಂತರ ನಾನು ಇದನ್ನು ಇವಾಗ ಆ ಕಡೆ ಈ ಕಡೆ ಎಡ್ಜಸ್ಸು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಆವಾಗ ನೀಟಾಗಿ ಒಂದೇ ಆಕಾರದಲ್ಲಿ ಕಟ್ ಮಾಡ್ಕೋಬೋದು ನಾವು ಫ್ರೆಂಚ್ ಫ್ರೈಸ್ ಶೇಪಲ್ಲಿ. ಹಾಗಾಗಿ ನೋಡಿದ್ರಲ್ಲ, ಇವಾಗ ನಾನು ಒಂದು ಆಲೂಗಡ್ಡೆಯಲ್ಲಿ 3 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ವಿಧಾನದಲ್ಲಿ ಮಾಡಿದ್ರೆ. ನಾನು ಆಲ್ರೆಡಿ 2 ಸಲ ಟ್ರೈ ಮಾಡಿ 3ನೇ ಸಲ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾವು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾವು 3 ಆಲೂಗಡ್ಡೆಗೆ ಅರ್ಧ kg ಇದೆ. ಈ ಆಲೂಗಡ್ಡೆ ನಾನು ಚಿಪ್ಸ್ ಅಂಗಡಿಯಲ್ಲಿ ತೊಗೊಬಂದಿದ್ದೆ. ಯಾಕೆಂದರೆ ಅಲ್ಲಿಂದ ತೊಗೊಬಂದರೆ ತುಂಬಾ ಚೆನ್ನಾಗಿರುತ್ತೆ, ಸೇಮ್ ಟೇಸ್ಟ್ ಬರುತ್ತೆ. ಹಾಗಾಗಿ ಅದು ಬೇರೆ ಥರನೇ ಆಲೂಗಡ್ಡೆ ಆಗುತ್ತೆ. ನೋಡಿದ್ರಲ್ಲ, ಇದೇ ಥರ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ಹಾಗೆ ನಾನು ಈ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಆ ಕಡೆ ಈ ಕಡೆ ಸ್ವಲ್ಪ ಎಡ್ಜಸ್ ಇತ್ತಲ್ಲ, ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದನ್ನೇನು ವೇಸ್ಟ್ ಮಾಡಿಲ್ಲ. ಇವಾಗ ಒಂದು ಕಡಾಯಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು 1-2-3 ಸಲ ವಾಶ್ ಮಾಡ್ಕೊಳ್ಳೋಣ ನೀಟಾಗಿ. 1-2-3 ಸಲ ನೀರು ಹಾಕಿ ತೊಳ್ಕೊಳ್ಳೋಣ. ನೋಡಿ, ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನೀಟಾಗಿ ತೊಳ್ಕೊಳ್ಳೋಣ. ತೊಳೆದಿದ ನಂತರ ನಾವು ಬೇಯಿಸ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ತಪ್ಪದೆ ನೀವು ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ನಾನು ಭಾನುವಾರದ ವಿಡಿಯೋ ಇದು. ನೋಡಿ, ನೀಟಾಗಿ 1-2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿದ ನಂತರ ನಾನು ಒಂದು 3-4 ನಿಮಿಷ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಮುಳುಗೋ ತನಕ ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ನಮಗೆ ತಿನ್ನೋವಾಗ ಟೇಸ್ಟ್ ಡಿಫ್ರೆಂಟಾಗಿ ಇರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನಾನು ತೋರಿಸ್ತೀನಿ ಒಂದನ್ನು ತೊಗೊಂಡಿಲ್ಲಿ ಫ್ರೆಂಚ್ ಫ್ರೈಸ್ ಯಾವ ಥರ ಬೇಯಬೇಕು ಅಂತ. ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಶೇಕ್ ಆದರೆ ಸಾಕು, ಜಸ್ಟ್ ಅಲ್ಲಾಡಿದ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಸೋದಿಸ್ಕೊಳ್ಳೋಣ ನೀಟಾಗಿ, ನೀರೇನು ಇಲ್ದಂಗೆ. ಸೋದಿಸ್ಕೊಂಡಿದ್ದ ನಂತರ ನಾನೊಂದು ನ್ಯಾಪ್ಕಿನ್ ಮೇಲೆ ಇದನ್ನು ಸೇರಿಸ್ಕೊಂಡು ಈ ಫ್ರೆಂಚ್ ಫ್ರೈಸ್ ಪೀಸಸನ್ನು ನೀಟಾಗಿ ಒರೆಸ್ಕೊಳ್ಳೋಣ, ನೀರೇನು ಇಲ್ದಂಗೆ. ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಚಟ್ಪಟ ಅಂತ ಎಣ್ಣೆ ಎಲ್ಲ ಸಿಡಿದು ಬಿಡುತ್ತೆ. ಹಾಗಾಗಿ ನೋಡಿ, ಕಂಪ್ಲೀಟಾಗಿ ಒರೆಸ್ಕೊಂಡಿದ್ದ ನಂತರ ನಾನು 5 ನಿಮಿಷದ ನಂತರ ಇಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಕಾರ್ನ್ಫ್ಲವರು 2 ಚಮಚವನ್ನು ಸೇರಿಸ್ಕೊತಾ ಇದ್ದೀನಿ. ಕಾರ್ನ್ಫ್ಲವರು ನೋಡಿ, 2 ಚಮಚ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1-2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಡೀಪ್ ಫ್ರೈಗೆ ಒಂದು ಕಡಾಯಿಯನ್ನು ತಗೊಳ್ಳೋಣ. ಕಡಾಯಿಗೆ ನಾವು ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ಕಾರ್ನ್ಫ್ಲವರ್ ಏನಕ್ಕೋಗಿ ಉಪಯೋಗಿಸ್ತೀವಿ ಅಂದರೆ, ಕಾರ್ನ್ಫ್ಲವರ್ ಹಾಕ್ಕೊಳ್ಳೋದ್ರಿಂದ ಸಾಫ್ಟಾಗಿರುತ್ತೆ, ಒಳಗಡೆ ಮೇಲೆಗಡೆ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ಕಾರ್ನ್ಫ್ಲವರನ್ನು ಉಪಯೋಗಿಸ್ತಾ ಇದ್ದೀವಿ. ನೀವು ಇಷ್ಟ ಇದ್ದರೆ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಕಾರ್ನ್ಫ್ಲವರ್ ಉಪಯೋಗಿಸಿದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳೋಣ. ಒಂದೊಂದಾಗೂ ಸೇರಿಸ್ಕೋಬೋದು ಅಥವಾ 3-4 ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಎಲ್ಲೂ ಅಂಟ್ಕೊಳ್ಳೋದಿಲ್ಲ, ಏಕೆಂದರೆ ನಾನು ಇಲ್ಲಿ ಕಾರ್ನ್ಫ್ಲವರ್ ಉಪಯೋಗಿಸಿದ್ದೀನಲ್ಲ. ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಅದಾಗದೇ ಮೇಲೆ ಬರೋ ತನಕ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಚೆನ್ನಾಗಿ ತೇಲ್ಕೊಬಂದಿದೆ. ಈ ಟೈಮಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ, ಲೈಟ್ ಕಲರ್ ಗೋಲ್ಡನ್ ಕಲರಲ್ಲಿ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ನನ್ನ ಮಗ ಫ್ರೆಂಚ್ ಫ್ರೈಸ್ ಅಂದಿದ ತಕ್ಷಣ ಬಂದು ಸ್ಟವ್ ಹತ್ರ ಕೂತ್ಕೊಬಿಟ್ಟಿದ್ದಾನೆ. ಅವನಿಗೆ ತುಂಬಾ ಇಷ್ಟ ಫ್ರೆಂಚ್ ಫ್ರೈಸ್. ಅವನಿಗೋಸ್ಕರ ಆವಾಗವಾಗ ಮಾಡ್ತಾನೆ ಇರ್ತೀನಿ. ವಾರದಲ್ಲಿ 2-3 ಸಲ ಕಂಪಲ್ಸರಿ ಮನೆಗೆ ಮಾಡಿಕೊಡ್ತೀನಿ ನನ್ನ ಮಕ್ಕಳಿಗೆ ಅಂತ. ನೋಡಿ, ಇದೇ ಥರ ಎಲ್ಲವನ್ನು ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಇದೇ ಥರ ಕಂಪ್ಲೀಟಾಗಿ ಫ್ರೆಂಚ್ ಫ್ರೈಸನ್ನು ಡೀಪ್ ಫ್ರೈ ಮಾಡ್ಕೊಬಿಡೋಣ. ನೋಡಿ, ನಾನು ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಸ್ವಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನಾನು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ, ಸ್ವಿಮ್ಮಲ್ಲೂ ಇಟ್ಕೊಂಡಿಲ್ಲ, ಮೀಡಿಯಮ್ಮಾಗಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ,
ಈಸಿಯಾಗಿ ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಮಿನಿಮಮ್ ನಾವು ಒಂದು ಅರ್ಧ kg ಫ್ರೆಂಚ್ ಫ್ರೈಸು ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಾಟ್ ಮಸಾಲ ಒಂದು 1/4 ಟೀ ಸ್ಪೂನಷ್ಟು, ನಾನಿಲ್ಲಿ ಹಾಗೆ ಆಮ್ಚೂರು ಪೌಡರ್ ಒಂದು 1/4 ಟೀ ಸ್ಪೂನಷ್ಟು. ನಿಮಗೆ ಬೇಕಿದ್ರೆ ಇಲ್ಲಿ ಪೆಪ್ಪರ್ ಪೌಡರ್ ಉಪಯೋಗಿಸ್ಬೋದು ಅಥವಾ ಗರಂ ಮಸಾಲ ಕೂಡ ಉಪಯೋಗಿಸ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂತ ಚಾಟ್ ಮಸಾಲ ಹಾಗೆ ಆಮ್ಚೂರು ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಆದರೆ ಆಮ್ಚೂರು ಪೌಡ್ರು ಚಾಟ್ ಮಸಾಲ ಸೇರಿಸ್ಕೊಳ್ಳೋದ್ರಿಂದ ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಆಮ್ಚೂರು ಪೌಡ್ರ್ ಹಾಗೆ ಚಾಟ್ ಮಸಾಲವನ್ನು ಉಪಯೋಗಿಸಿದ್ದೀನಿ. ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಈ ವಿಧಾನದಲ್ಲಿ ತಪ್ಪದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ತಪ್ಪದೆ ಲೈಕ್ ಮಾಡಿ. ನೋಡಿ, ನಾನು ಒಂದು ಅರ್ಧ kg ಅಷ್ಟು ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಕೆಚಪ್ ಜೊತೆ